कबीर के दोहे ಇವರ ಪರಿಚಯ कबीरदास सन 1398 से 1518 तक इनकी जन्म है। कबीरदास वाणी के डिक्टेटर थे। नीरू नीमा नामक मुसलमान जुलाहे परिवार में उनका पालन पोषण हुआ। सहजता निर्भीकता इनके काव्य के प्रमुख गुण है। इनकी वाणी में समाज सुधार की भावना खूट भर है। वे बड़े दार्शनिक कवि थे। कबीर का काव्य बिंदु और हृदय का संगम है। इतना ही नहीं, वे बड़े संत कवि थे। उन्हें जीवन नीति के धर्म गुरु भी कहा जाता है। कबीर की रचनाएं बीजक नाम से संकलित है, जिनके 3 भाग है, साकी, सबद और ರಮೈನಿ। ಈ ರೀತಿಯಾಗಿ ಕಬೀರದಾಸ್ ಅವರು ಒಂದು ಪರಿಚಯವನ್ನು ನಾವು ನೋಡಬಹುದು। ಏನಂತಂದರೆ ಕಬೀರದಾಸ್ ಅವರು ನೀರು ಮತ್ತು ನೀಮಾ ಅಂತಕ್ಕಂಥ ಒಬ್ಬ ಮುಸಲ್ಮಾನ ಅವರ ಮನೆಯಲ್ಲಿ ಇವರ ಜನನ ಆಗುತ್ತೆ। ಇವರು ಬರೆದಿರ್ತಕ್ಕಂಥ ಕಾವ್ಯಗಳು ಸಹಜವಾಗಿ ಮತ್ತು ನಿರ್ಭೀಕತೆಯನ್ನು ಹೊಂದಿರತಕ್ಕಂಥ ಅಂಶಗಳನ್ನು ಒಳಗೊಂಡಿರ್ತವು। ಇವರು ಬರೆದಿರ್ತಕ್ಕಂಥ ಕವನಗಳು ಹೆಚ್ಚಾಗಿ ಸಮಾಜವನ್ನು ಸುಧಾರಣೆ ಮಾಡತಕ್ಕಂಥ ಅಂಶಗಳು ಇವರ ಕಾವ್ಯಗಳನ್ನು ಒಳಗೊಂಡಿತ್ತು ಅಂತೇಳಿ ಹೇಳಬಹುದು। ಜೊತೆಗೆ ಇವರು ಬರೆದಿರ್ತಕ್ಕಂತಹ ಕವನಗಳೆಲ್ಲವನ್ನು ಕೂಡ ಬೀಜಕ್ ಅಂತಕ್ಕಂಥ ನಾಮದಿಂದ ಇವನ್ನ ಸಂಕಲನ ಮಾಡಿಕೊಳ್ಳಲಾಗಿದೆ। ಜೊತೆಗೆ ಅವುಗಳನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ। ಸಾಕಿ, ಸಬದ್ ಮತ್ತು ರಮೈನಿ ಅಂತಕ್ಕಂಥ ರೀತಿಯಲ್ಲಿ 3 ಭಾಗಗಳಾಗಿ ಇವುಗಳನ್ನು ವಿಂಗಡಣೆ ಮಾಡಿದ್ದಾರೆ। ಇಲ್ಲಿ ದೋಹೆ ಅಂತಂದರೆ 2 ಸಾಲಿನ ಪದ್ಯ ಅಂಥೇಳಿ ನಾವು ಕರಿಬಹುದು। ಈಗ ನಾವು ಕನ್ನಡದಲ್ಲಿ ಕಂದ ಪದ್ಯ ಅಂದರೆ 4 ಸಾಲಿನ ಪದ್ಯ, ತ್ರಿಪದಿ 3 ಸಾಲಿನ ಪದ್ಯ, ಷಟ್ಪದಿ 6 ಸಾಲಿನ ಪದ್ಯಗಳು ಅಂತೇಳಿ ಹೇಗೆ ಅಧ್ಯಯನ ಮಾಡ್ತೀವಲ್ಲ, ಹಾಗೆ ಹಿಂದಿಯಲ್ಲಿ ದೋಹೆ ಅಂತಕ್ಕಂಥ ರೀತಿಯಲ್ಲಿ ನಾವು 2 ಸಾಲಿನ ಪದ್ಯಗಳನ್ನು ಅಧ್ಯಯನವನ್ನು ಮಾಡ್ತೀವಿ। ಹಾಗಿದೆ ಈ ದೋಹೆಯಲ್ಲಿ ಏನು ತಿಳಿಸ್ಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೆ ಕಬೀರದಾಸ್ ಅವರು ಅಂತಕ್ಕಂಥದ್ದನ್ನು ನೋಡೋಣ। अच्छे गुण स्वभाव से मनुष्य को मान सम्मान की प्राप्ति होती है। बुराई से परस्पर स्नेह भाव बढ़ नहीं सकता। मन वचन और कर्म से पवित्र रहो, यही भगवान की भक्ति का सच्चा रूप है। ಇಲ್ಲಿ ಕಬೀರದಾಸ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಬ್ಬ ವ್ಯಕ್ತಿ ಮನುಷ್ಯನಲ್ಲಿ ಒಳ್ಳೆಯ ಗುಣಗಳು ಒಳ್ಳೆಯ ಸ್ವಭಾವವನ್ನು ಬೆಳೆಸ್ತಕ್ಕಂಥದ್ದು ಅಥವಾ ಬೆಳೆಸ್ಕೊಂಡಿರೋದು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ। ಅವರ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ಗೌರವ ದೊರೀತಾ ಹೋಗುತ್ತೆ। ಆದರೆ ಈ ಸ್ನೇಹ ಮತ್ತು ಕೆಟ್ಟದ್ದು ಅಂತಕ್ಕಂಥದ್ದು ಏನಿದೆ ಅಲ್ಲ, ಪರಸ್ಪರ 2 ವಿರುದ್ಧವಾಗಿರ್ತಕ್ಕಂಥವು। ಅವುಗಳಲ್ಲಿ ಯಾವುದನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಒಳ್ಳೆಯ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು। ಅದೇ ರೀತಿ ನಾವು ಎಷ್ಟು ಒಳ್ಳೆಯ ಮಾತನಾಡ್ತೀವಿ, ಒಳ್ಳೆಯ ಮನಸ್ಸಿನಿಂದ ಬೇರೆಯವರಿಗೆ ಸಹಾಯವನ್ನು ಮಾಡ್ತೀವಲ್ಲ, ಅಂತಹ ವ್ಯಕ್ತಿಗಳನ್ನು ದೇವರು ಯಾವಾಗಲೂ ಕೂಡ ಪ್ರೀತಿಸ್ತಾನೆ ಅಂತಕ್ಕಂಥ ಸಂದೇಶವನ್ನು ಇಲ್ಲಿ ನೀಡ್ತಾ ಇದ್ದಾರೆ। 1ನೇ ನುಡಿಯಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ, ಐಸಿ ಬಾನಿ ಬೋಲಿಯೇ ಮನ್ ಕಾ ಆಪಾ ಕೋಯ್ ಔರನ್ ಕೋ ಶೀತಲ್ ಕರೈ ಆಪಹು ಶೀತಲ್ ಹೋಯ್। ಈ ಒಂದು ದೋಹೆಯ ಅರ್ಥ ಏನಂತಂದರೆ, ಕಬೀರದಾಸ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, कबीरदास कहते हैं कि आप ऐसे वचन बोलिए जिससे आपका अहंकार मिट जाए, आपकी बोल से दूसरों की शीतलता मिले और अपना मन भी शीतलता हो जाए। कहने का तात्पर्य है कि हमारी वाणी मधुर और मीठी होनी चाहिए, उसे सुनकर दूसरों के मन की कड़वाहट दूर हो और वे भी हमारे साथ मीठा व्यवहार करने के लिए ಪ್ರೇರಿತ ಹೋ। ಅಂದರೆ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ, ಈ ಒಂದು ಸಾಲಿನಲ್ಲಿ ನಾವು ಮಾತನಾಡ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ಸ್ಪಷ್ಟವಾಗಿರಬೇಕು, ಸುಂದರವಾಗಿರಬೇಕು ಮತ್ತು ಸಿಹಿಯಾಗಿರಬೇಕು। ಅಂದರೆ ನಾವು ಮಾತನಾಡ್ತಕ್ಕಂಥ ಮಾತು ಬೇರೆಯವರ ಮನಸ್ಸಿಗೆ ನೋವನ್ನು ಮಾಡಬಾರ್ದು। ಆ ರೀತಿಯಾಗಿರ್ತಕ್ಕಂಥ ಮಾತನ್ನು ನಮ್ಮಲ್ಲಿ ನಾವು ರೂಢಿಸ್ಕೊಳ್ಬೇಕು। ನಾವು ಮಾತನಾಡ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ಬೇರೆಯವರಿಗೆ ಮಾದರಿಯಾಗಿರಬೇಕು। ಅವರು ತಮ್ಮ ಜೀವನದಲ್ಲಿ ಕೆಟ್ಟ ಕೆಲಸವನ್ನು ಬಿಟ್ಟು ಒಳ್ಳೆಯ ವಿಚಾರಗಳನ್ನು ಬೆಳೆಸ್ಕೊಳ್ತಕ್ಕಂಥ ಒಂದು ಮನೋಭಾವನೆ ಅವರಲ್ಲಿ ಬರಬೇಕು। ಆ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ನಾವು ಸದಾಕಾಲ
ಮಾತನಾಡ್ತಾ ಇರಬೇಕು ಅಂತಕ್ಕಂಥದ್ದು ಒಂದು ಈ ದೋಹೆಯಲ್ಲಿ ಹೇಳ್ತಾ ಇದ್ದಾರೆ. ಎರಡನೇ ದೋಹೆಯಲ್ಲಿ सांच बराबर तप नहीं, झूठ बराबर पाप, जाके हृदय सांच है, ताके हृदय आप. ಅಂದರೆ ಇದರ ಅರ್ಥ सांच ಅಂದರೆ ಸತ್ಯ, ಬರಾಬರ್ ಸಮಾನ್, ತಪ್ ತಪಸ್ಯ, ಸಾಧನಾ ಅಂತೇಳಿ ಅರ್ಥ ಆಗುತ್ತೆ. ಜಾಕೆ ಅಂತಂದರೆ ಜಿಸ್ಕೆ, ತಾಕೆ ಉಸ್ಕೆ, ಹೃದಯ ಅಂತಂದರೆ ಹೃದಯ, ದಿಲ್ ಅಂತೇಳಿ ಅರ್ಥ ಆಗುತ್ತೆ. ಆಪ್ ಭಗವಾನ್ ಪರಮಾತ್ಮ ಅಂಥೇಳಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡನೇ ದೋಹೆ ಏನು ತಿಳಿಸುತ್ತೆ ಅಂತಂದರೆ ಜೋ ಸತ್ಯವಾದಿ ಹೈ ಅರ್ಥಾತ್ जो सच बोलता है, जिसका व्यवहार भी सही होता है, उसका चरित्र भी नेक होता है, भगवान भी ऐसे ही लोगों को अपनाते हैं. कबीर दास ಈ ಒಂದು ಎರಡನೇ ನುಡಿಯಲ್ಲಿ कबीर इस सच्चाई के बारे में कहते हैं, सत्य बोलने के समान दूसरी कोई तपस्या नहीं, साधना नहीं. इसके विरोध में झूठ बोलना या झूठ व्यवहार से बढ़कर कोई पाप या बुरा कर्म नहीं है. जिसके दिल में सच्चाई होती है, जो हमेशा सच बोलता है, सही मार्ग पर चलता है, भगवान भी उसी के हृदय में निवास करते हैं. कहने का तात्पर्य है ಭಗವಾನ್ ಕೋ ಬಿ ಸತ್ಯವಾದಿ ಹಿ ಪ್ರಿಯ ಹೋತೆ ಹೈ. ಅಂದರೆ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಯಾವಾಗಲೂ ಕೂಡ ಸತ್ಯವನ್ನೇ ಮಾತನಾಡಬೇಕು. ಸತ್ಯವನ್ನು ಮಾತನಾಡೋದು ಏನಿದೆ ಅಲ್ಲ ಅದು ತಪಸ್ಸಿಗಿಂತಲೂ ಕೂಡ ಹೆಚ್ಚಿನ ಒಂದು ಸಾಧನೆ ಮಾಡಿದ ಹಾಗೆ. ಅದೇ ರೀತಿ ನಾವು ಬೇರೆಯವರ ಜೊತೆ ವಿರೋಧ ಕಟ್ಕೊಳ್ಳೋದು ಅಥವಾ ಸುಳ್ಳನ್ನು ಮಾತನಾಡೋದು ಇದರಲ್ಲಿಂದ ಅತ್ಯಂತ ಕೆಟ್ಟದಾಗಿರ್ತಕ್ಕಂಥ ಪಾಪ ಮತ್ತೊಂದಿಲ್ಲ. ಅಂದರೆ ಸತ್ಯವನ್ನು ಮಾತನಾಡ್ತಕ್ಕಂಥದ್ದು ಪುಣ್ಯದ ಕೆಲಸ, ಸುಳ್ಳನ್ನು ಹೇಳ್ತಕ್ಕಂಥದ್ದು ಬೇರೆಯವರ ಜೊತೆ ವಿರೋಧವನ್ನು ಕಟ್ಕೊಳ್ತಕ್ಕಂಥದ್ದು ಪಾಪದ ಕೆಲಸ ಅಂಥೇಳಿ ಕಬೀರ್ ದಾಸ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾರ ಮನಸ್ಸಿನಲ್ಲಿ ಸತ್ಯವನ್ನು ಹೇಳಬೇಕು, ಸತ್ಯವನ್ನು ಮಾತನಾಡ್ಕೋಬೇಕು ಅಂತಕ್ಕಂಥದ್ದು ಇರುತ್ತಲ್ಲ ಅವರನ್ನು ದೇವರು ಯಾವಾಗಲೂ ಕೂಡ ತನ್ನ ಹೃದಯದಲ್ಲಿ ನಿವಾಸ ಅಂದರೆ ತನ್ನ ಹೃದಯದಲ್ಲಿ ನೆಲೆಸ್ಕೊಂಡಿರ್ತಾನೆ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ದೇವರಿಗೆ ಸತ್ಯವನ್ನು ಮಾತನಾಡ್ತಕ್ಕಂಥ ಯಾರೇ ವ್ಯಕ್ತಿ ಇರಲಿ ಅವನು ದೇವರಿಗೆ ಪ್ರೀತಿಗೆ ಪಾತ್ರನಾಗಿರ್ತಾನೆ ಅಂತಕ್ಕಂಥ ಒಂದು ಸಂದೇಶವನ್ನು ಎರಡನೇ ದೋಹೆಯಲ್ಲಿ ಹೇಳ್ತಾ ಇದ್ದಾರೆ. ಬಡಾ ಬಯಾ ತೋ ಕ್ಯಾ ಬಯ, ಜೈಸೆ ಪೇಡ್ ಖಜೂರ್, ಫಂತಿ ಕೋ ಛಾಯಾ ನಹಿ, ಫಲ್ ಆಗೆ ಅತಿ ದೂರ್. ಇದರ ಅರ್ಥ ಬಡ ಅಂದರೆ ಲಂಬಾ ಔರ್ ಚೌಡಾ, अधिक ऊंचा ಅಂಥೇಳಿ ಅರ್ಥ ಆಗುತ್ತೆ. ಭಯ ಅಂದರೆ ಹೋನಾ ಬನ್ನನಾ, ಖಜೂರ್ ಕಾ ಪೇಡ್ ತಾಡ್ ಜೈಸಾ ಏಕ್ ಲಂಬಾ ಪೇಡ್, ಉತ್ತತ್ತಿ ಮರ ಅಂಥೇಳಿ ನಾವು ಕನ್ನಡದಲ್ಲಿ ಕರಿಬೋದು. ಪಂಥಿ ಪಥಿಕ್ ರಾಹಿ ಅಂಥೇಳಿ ಅರ್ಥ ಆಗುತ್ತೆ. ಎರಡನೇ ದೋಹೆ ಏನು ತಿಳಿಸುತ್ತೆ ಅಂತಂದರೆ इंसान धन दौलत या पद अधिकार से चाहे जितना भी बड़ा बने, बड़प्पन का सही निशाना तो उसका परोपकार ही होता है. इस भाव को कबीर दास ऐसे प्रस्तुत करते हैं. ಕಬೀರ್ ದಾಸ್ ಅವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಯಾರೋ ಶ್ರೀಮಂತ ವ್ಯಕ್ತಿ ಇರ್ತಾನೆ ಅವನ ಒಂದು ವ್ಯಕ್ತಿತ್ವ ಗೊತ್ತಾಗೋದು ಬೇರೆಯವರಿಗೆ ಉಪಕಾರವನ್ನು ಮಾಡಿದಾಗ ಅವನ ವ್ಯಕ್ತಿತ್ವ ಏನನ್ನೋದು ಗೊತ್ತಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. खजूर का पेड़ लंबा और ऊंचा होता है, इसलिए उससे राहगीरों का छाया नहीं मिलती, उसमें उगने वाले फल भी बहुत ऊपर होते हैं. ऐसे ही इंसान भी बड़ा कहलाने से बड़ा नहीं होता, दूसरों के लिए उपयोगी होने पर ही वह महान बन सकता है. ಅಂದರೆ ನಾನು ಶ್ರೀಮಂತ ಇದ್ದೀನಿ, ದೊಡ್ಡ ಅಧಿಕಾರಿ ಇದ್ದೀನಿ, ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದೀನಿ ಅಂಥೇಳಿ ಯಾರು ಮೆರಿತಾ ಇರ್ತಾರಲ್ಲ ಅವರು ಬೇರೆಯವರಿಗೆ ಸಹಾಯ ಮಾಡಿದಾಗ ಅವರ ಇರ್ತಕ್ಕಂಥ ಒಂದು ಪದವಿಗೆ ಒಂದು ಬೆಲೆ ಬರುತ್ತೆ. ಆದರೆ ಅದು ಬಿಟ್ಟು ನಾನು ಏನು ಸಹಾಯನೇ ಮಾಡಿದೆ, ನಾನು ಅಷ್ಟು ಉನ್ನತ ಸ್ಥಾನದಲ್ಲಿ ಅಷ್ಟು ಶ್ರೀಮಂತನಾಗಿದ್ದೀನಿ ಅಂತ ಹೇಳ್ಕೊತ ಓಡಾಡಿದರೆ ಅವನಲ್ಲಿ ಶ್ರೀಮಂತಿಕೆ ಅನ್ನೋದು ಇರೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಏನಂತಂದರೆ ಖಜ್ಜೂರಿನ ಮರದ ಉದಾಹರಣೆ ಕೊಡ್ತಾರೆ. ಅಂದರೆ ಉತ್ತತ್ತಿ ಮರದ ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅದು ತುಂಬ ಉದ್ದವಾಗಿರುತ್ತೆ, ಎತ್ತರವಾಗಿರ್ತಕ್ಕಂಥದ್ದು, ಮತ್ತು ಅದು ಅಷ್ಟೇ ಎತ್ತರದಲ್ಲಿ ಹಣ್ಣನ್ನು ಬಿಡುತ್ತೆ. ಅದು ಯಾರಿಗೆ ಕೈಗೂ ಕೂಡ ಸಿಗೋದಿಲ್ಲ, ಉಪಯೋಗಕ್ಕೂ ಬರೋದಿಲ್ಲ. ಮತ್ತು ಅದರ ನೆರಳು ದಾರಿಯಲ್ಲಿ ಹೋಗ್ತಕ್ಕಂತಹ
ದಾರಿಯಲ್ಲಿ ಹೋಗ್ತಕ್ಕಂಥ ಯಾರಿಗೂ ಕೂಡ ನೆರಳು ಸಿಗೋದಿಲ್ಲ, ಅಷ್ಟು ಎತ್ತರವಾಗಿದ್ರೂ ಕೂಡ ಅದಕ್ಕೆ ಏನು ಬೆಲೆ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಕಬೀರ್ ದಾಸ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇದರ ತಾತ್ಪರ್ಯ ಏನಂತಂದರೆ, ಮಾನವಕ್ಕೂ ಪರೋಪಕಾರಿ ಹೋನಾ ಚಾಹಿಯೇ, ಮನುಷ್ಯನಿಗೆ ಪರೋಪಕಾರ ಮಾಡ್ತಕ್ಕಂಥ ಗುಣ ಬೆಳೆಸ್ಕೊಳ್ಳೋದು ಪ್ರಮುಖವಾಗಿದೆ. ಅವನಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ಇದ್ದಷ್ಟರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಕೊನೆಯ ನುಡಿಯಲ್ಲಿ दुख में सुमिरन सब करे, सुख में करे न कोई, जो सुख में सुमिरन करे तो दुख काहे होय. ಅಂದರೆ ಸುಮಿರನ್ ಅಂದರೆ ಸ್ಮರಣ್ ಕರ್ನಾ, ಯಾದ್ ಕರ್ನಾ, ಕಾಹೆ ಕ್ಯೂಂ, ಕಿಸ್ ಲಿಯೇ, ಕಿಸ್ ಕಾರಣ ಸೆ ಅಂತ ಅರ್ಥ ಆಗುತ್ತೆ. ಕೋಯ್ ಕೋಯಿ, ಹೋಯ್ ಹೋತಾ ಹೈ. ಕೊನೆಯ ನುಡಿ ಏನು ಹೇಳುತ್ತೆ ಅಂತಂದರೆ, जो सुख प्राप्त करता है वह एक दिन दुख भी भोगता है, उसी तरह जिसे आज दुख का अनुभव करना पड़ा है उसे भविष्य में सुख जरूर मिलेगा, लेकिन हमें दोनों समय भगवान का स्मरण करना चाहिए. इसी विचार को कबीर ऐसे कहते हैं. ಅಂದರೆ ಸುಖ ಬಂದಿರೋ ವ್ಯಕ್ತಿಗೆ ಮುಂದೊಂದು ದಿನ ದುಃಖ ಬರಲೇಬೇಕು. ಈಗ ದುಃಖದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನಾದರೂ ಇದ್ದ ಅಂತಂದರೆ ಮುಂದೊಂದು ದಿನ ಅವನಿಗೆ ಸುಖ ಬಂದೇ ಬರುತ್ತೆ. ಆದರೆ ಸುಖ ಇರಲಿ ದುಃಖ ಇರಲಿ ಎರಡೂ ಸಮಯದಲ್ಲೂ ಕೂಡ ನಾವು ದೇವರ ಸ್ಮರಣೆಯನ್ನು ಮಾಡ್ತಾನೆ ಇರಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. सब लोग दुख और विपत्ति के समय में भगवान का स्मरण करते हैं, लेकिन सुख प्राप्त होने पर भगवान की याद नहीं करते. ನೋಡಿ, ಎಷ್ಟೋ ಜನ ಏನು ಮಾಡ್ತಾರೆ, ಕಷ್ಟದಲ್ಲಿರುವಾಗ ಮಾತ್ರ ದೇವರನ್ನು ನೆನೀತಾರೆ, ಆದರೆ ಸುಖ ಬಂದಾಗ, ಶ್ರೀಮಂತಿಕೆ ಬಂದಾಗ ದೇವರನ್ನು ನೆನೆಸೋದಿಲ್ಲ. कबीर कहते हैं कि अगर सुख के समय भी भगवान की याद करते तो दुख की स्थिति उत्पन्न नहीं होती. ಅಂದರೆ ಸುಖ ಬಂದಾಗೂ ಕೂಡ ನಾವು ಸಂತೋಷವಾಗಿದ್ದಾಗೂ ಕೂಡ ನಾವು ದೇವರ ಸ್ಮರಣೆಯನ್ನು ಮಾಡ್ತಾ ಇದ್ವಿ ಅಂತಂದರೆ ನಮಗೆ ಕಷ್ಟದ ದಿನಗಳೇ ಬರೋದಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. कहने का तात्पर्य है कि सुख और दुख दोनों भगवान की ही देन है. इन दोनों को हम समान मनोभाव से ಸ್ವೀಕಾರ ಕರೆ तो हमारा जीवन सुगम होता है. ಸುಖ ಮತ್ತು ದುಃಖ ಅಂತಕ್ಕಂಥದ್ದೇನಿದೆಯಲ್ಲ, ಎರಡೂ ಕೂಡ ದೇವರು ನಮಗೆ ಕೊಟ್ಟಿರ್ತಕ್ಕಂತಹ ವರಗಳು. ಸುಖ ಬಂದಾಗ ನಾವು ಹಿಗ್ಗೋದು, ದುಃಖ ಬಂದಾಗ ಕುಗ್ಗೋದು, ದುಃಖ ಬಂದಾಗ ಮಾತ್ರ ನಾವು ದೇವರನ್ನು ನೆನೆಸ್ಕೊಳ್ಳೋದು, ಆ ರೀತಿ ಮಾಡಬಾರ್ದು. ಸುಖ ಇರಲಿ ದುಃಖ ಇರಲಿ ಎರಡೂ ಸಮಯದಲ್ಲೂ ಕೂಡ ನಾವು ದೇವರ ಸ್ಮರಣೆಯನ್ನು ನೆನೆಸ್ತಾ ಇದ್ವಿ ಅಂತಂದರೆ ಅಥವಾ ಮಾಡ್ತಾ ಇದ್ವಿ ಅಂತಂದರೆ ನಮ್ಮ ಜೀವನ ಒಳ್ಳೆಯ ಸುಗಮ ರೀತಿಯಾಗಿ ಸಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ದೋಹೆ ಮೂಲಕ ಕಬೀರ್ ದಾಸ್ ಅವರು ನೀಡ್ತಾ ಇದ್ದಾರೆ.